ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ನಾನು ಬೆಂಗಳೂರಿಂದ ಬೈಕಲ್ಲೇ ವೇನಾಡು ಅನ್ನೋ ಏರಿಯಾಗೆ ಹೋಗ್ತಿದ್ದೀನಿ. ವೇನಾಡು ಇರೋದು ಆಂಧ್ರ ಪ್ರದೇಶ, ಶ್ರೀಹರಿಕೋಟ ಅನ್ನೋ ಏರಿಯಲ್ಲೇ ಹತ್ತಿರದಲ್ಲಿ ಇರುತ್ತೆ ಈ ಏರಿಯಾ. ಸಮುದ್ರದ ಕೊನೆ ಭಾಗ ಇದು. ನೋಡ್ಲಿಕ್ಕಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿರುತ್ತೆ. ಲೈಟಾಗಿ ನೀರಿರುತ್ತೆ, ಜಾಸ್ತಿ ನೀರಿರಲ್ಲ, ನೀರಿರುತ್ತೆ. ಫುಲ್ಲು ರಾಜಸ್ಥಾನ್ ಥರ ಇರುತ್ತೆ ಈ ಪ್ಲೇಸು. ಇದು ಮಣ್ಣು ರೋಡೇ ಇಲ್ಲಿಗೆ ಬರಲಿಕ್ಕೆ ಇರೋದು. ಇಲ್ಲಿಗೆ ಬರಲಿಕ್ಕೆ ಬಸ್ ವ್ಯವಸ್ಥೆ, ಆಟೋ ಎಲ್ಲ ಇರುತ್ತೆ ನಿಮಗೆ ಇಲ್ಲಿ ಬರಲಿಕ್ಕೆ, ಬಟ್ ಲಿಮಿಟೆಡ್ ಆಗಿರುತ್ತೆ. ನೀವು ಸೀಸನಲ್ ಆದರೆ ಸ್ವಲ್ಪ ಜಾಸ್ತಿ ಬಸ್ಸಸ್ಸು ಆಟೋಸು ನೀವು ನೋಡ್ಬೋದು. ಈ ಪ್ಲೇಸಲ್ಲೇ ಒಂದು ಬ್ಯೂಟಿಫುಲ್ ಆದ ಒಂದು ದರ್ಗಾ ಇದೆ. ಇಲ್ಲಿ ಫುಲ್ ಫೇಮಸ್ ಆದ ದರ್ಗಾ. ಇಲ್ಲಿ AR ರೆಹಮಾನ್ ಎಲ್ಲ ಇಲ್ಲಿ ಬರ್ತಿರ್ತಾರೆ. ಬನ್ನಿ ಮತ್ತೆ ಈ ದರ್ಗಾ ನೋಡ್ಕೊಂಡು ಬರೋಣ. ಇದು ಕನ್ನಡ ಚಾನೆಲ್ ಬ್ರೋ. ಬೆಂಗಳೂರಿಂದ ವೇನಾಡು 350 ಕಿಲೋಮೀಟರ್, ವೇನಾಡಿಂದ ನೆಲ್ಲೂರು 95 ಕಿಲೋಮೀಟರ್. ಇಲ್ಲಿನ ಸ್ಮಾರಕ 144 ಅಡಿ ಉದ್ದ ಇರುತ್ತೆ. ಅಷ್ಟು ದೊಡ್ಡ ಸ್ಮಾರಕ ಇದು. ಬನ್ನಿ ಒಳಗಡೆ ಹೋಗಿ ಇನ್ನೂ ಕೆಲವೊಂದು ವಿಷಯಗಳೆಲ್ಲ ತಿಳ್ಕೊಳ್ಳೋಣ. ಬನ್ನಿ ಮತ್ತೆ ಹೋಗೋಣ. ಸರ್ ನಮಸ್ಕಾರ ಸರ್. ಸರ್ ಯಾವ ಊರಿಂದ ಬಂದಿದ್ದೀವಿ ಸರ್? ನಾವು ಬ್ಯಾಂಗ್ಳೂರಿನಿಂದ ಬಂದಿದ್ದೀವಿ ಸರ್. ಎಷ್ಟು ವರ್ಷದಿಂದ ಬರ್ತಾ ಇದ್ದೀವಿ? ನಾವು ಒಂದು 2001 ನಿಂದ ಬರ್ತಾ ಇದ್ದೀವಿ. 2001 ನಿಂದ. ಓಕೆ.
ಅವಾಗ ಇಲ್ಲಿ ಆಲ್ಮೋಸ್ಟ್ ಏನು ಇರ್ಲಿಲ್ಲ, ಹೌದು. ದರ್ಬಾರ್ ಮಾತ್ರ ಇತ್ತು. ಓಕೆ. ಇವಾಗ ಸಿಕ್ಕಾಪಟ್ಟೆ ಇಂಪ್ರೂವ್ಮೆಂಟ್ ಆಗಿದೆ ಈಗ ಅಂತೀರಾ ಹೆಂಗೆ? ಪರವಾಗಿಲ್ಲ, ಸುಮಾರು ಇಂಪ್ರೂವ್ಮೆಂಟ್ ಆಗಿದೆ. ಓಕೆ. ಪಬ್ಲಿಕ್ ಈಗ ಜಾಸ್ತಿ ಬರ್ತಾ ಇದೆ. ಹಾ. ಒಂದು ಏನಂದ್ರೆ ದರ್ಬಾರ್ದು ನಮ್ಗೆ ಇಷ್ಟ ಆಗಿರೋ ಪಾಯಿಂಟ್, ನಾವು ಏನು ಬೇಳ್ಕೊಂಡ್ ಬರ್ತೀವೋ ಅದ್ ನಮ್ಗೆ ಆಗುತ್ತೆ ಕೆಲಸ. ಓಕೆ. ಅದನ್ನ ನಂಬಿ ಜನ ಎಲ್ಲ ಬರ್ತಾರೆ. ಓಕೆ. ಈಗ ಸ್ವಲ್ಪ ಡೆವಲಪ್ಮೆಂಟ್ ಆಗಿದೆ, ತುಂಬಾವರೆಗೂ ಆಗಿದೆಯಲ್ಲ, 20 ವರ್ಷ ಹಿಂದಕ್ಕೂ ಇವತ್ತು ಸುಮಾರು ಆಗಿದೆ. ಬಟ್ ನೀಟ್ನೆಸ್ ಇಲ್ಲ. ಇಲ್ಲಿ ಇರೋರು ಈ ಸೇವಾ ಮಾಡೋರು ಆ ರೀತಿಯಾಗಿ ಮಾಡ್ತಾ ಇಲ್ಲ. ಯಾವ ರೀತಿಯಾಗಿ ಮಾಡ್ಬೇಕು ಆ ರೀತಿಯಾಗಿ ಮಾಡ್ತಾ ಇಲ್ಲ ಇಲ್ಲಿ. ಅದನ್ನ ಮೈಂಟೈನ್ ಮಾಡ್ಬೇಕು. ಯಾರು ಕಮಿಟಿ ಅವರು ಇದನ್ನ ಎಲ್ಲ ಫಾಲೋ ಮಾಡ್ಬೇಕು. ಓಕೆನಾ? ಬಟ್ ಏನಪ್ಪಾ ಅಂದ್ರೆ ಈಗ ಸುಮಾರು ಇಂಪ್ರೂವ್ಮೆಂಟ್ ಇದೆ, ಸುಮಾರು ಜನ ಬರ್ತಾವ್ರೆ. ಅದರಿಂದ ನಮಗೂ ನೋಡಕ್ಕೂ ಈಗ ಸಂತೋಷ. ಇದು ಜನರಲಿ ಏನ್ ಟೈಮಲ್ಲಿ ನಡೆಯುತ್ತೆ ಇದು? ಸರ್, ಮೊಹರಂ ಬಂದು ಗ್ರ್ಯಾಂಡ್ ಆಗಿ ನಡೀತದೆ. ನಾರ್ಮಲ್ ಟೈಮ್ ಅಲ್ಲಿ ಬರ್ತಾ ಇರ್ತಾರೆ ಜನ, ಹೋಗ್ತಾ ಇರ್ತಾರೆ. ಇಲ್ಲಿ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆಯಾ? ಎಲ್ಲ ಇದೆ. ಬಸ್ ಬರುತ್ತೆ? ಏನ್ ಟೈಮಿಂಗ್ಸ್ ಎಲ್ಲ ಬರುತ್ತೆ? ಬಸ್, ಆಟೋ ಬರುತ್ತೆ. ಬೆಳಿಗ್ಗೆ ಸಾಯಂಕಾಲ ಬರುತ್ತೆ. ಆಟೋಗಳು ಯಾವಾಗ್ಲೂ ಆಟೋಗಳು ಎನಿ ಟೈಮ್ ಬರುತ್ತೆ. ನಾರ್ಮಲ್ ಟೈಮ್ ಆಗ ಜನ ಕಡಿಮೆ ಇರ್ತಾರೆ. ಇಂತ ಇದು ಮೊಹರಂ ಟೈಮ್ ಆಗ ಪಬ್ಲಿಕ್ ಸ್ವಲ್ಪ ಜಾಸ್ತಿ ಇರುತ್ತೆ. சார் நமஸ்காரம் சார். வணக்கம் சொல்லுங்க சார். 10-15 வருஷமா வந்துருந்துக்கிறோம் சார் இங்க. ஓகே. நாங்க வரும்போது கூட ஒண்ணுமே இருக்கல, இங்க எல்லாம் காலியா இருந்துச்சு. அங்க ஷெட் தெரியுதுங்களா உங்களுக்கு? அந்த ஷெட் அதெல்லாம் ஒண்ணுமே கிடையாது, வெறும் மணலா தான் இருக்கும். நாம நடந்து வருவோம். இந்த ஷெட்டு கூட நம்ம தர்பார் இருக்கிற ஷெட்டு கூட ஒண்ணுமே இருக்கல, வெறும் மணல்ல தர்பார் இது மட்டும் தான் இருந்தது, தர்பார் மட்டும் தான் இருந்தது. ஓரளவுக்கு டெவலப் பண்ணிருக்கிறாங்க, இல்லைன்னு இல்ல. ஆனா இன்னும் டெவலப் பண்ணணும், நிறைய பண்ணணும். கமிட்டி ஆளுங்க மட்டும் தான் பண்ணிட்டு இருக்காங்க. கவர்மெண்ட் சப்போர்ட் எதுவுமே கிடையாது இங்க. முனிசிபாலிட்டி அது இது எதுவுமே ஒரு இது கிடையாது. ரோடு ஃபெசிலிட்டி கிடையாது, அது இதுவும் கிடையாது. ரோடு ரொம்ப ஒர்ஸ்டா இருக்கு. ஆனாலும் வந்து பக்தர்கள் நல்ல ஒரு எண்ணத்தோட வராங்க. அவங்க அப்படி இல்லன்னா இவ்வளவு பேர் வரமாட்டாங்க, கண்டிப்பா வரமாட்டாங்க. அப்ப ஏதோ இதுல வந்து நல்லா இருக்கு. நினைச்சு ஏதோ வேண்டுதல் நினைச்சுன்னு வர்றது எல்லாம் நடக்குது அப்படின்னு இது பண்றாங்க. நல்லாதான் போயிட்டு இருக்கு. பட் டெவலப்மெண்ட்டுக்கு இன்னும் டைம் எடுக்கும். அதுக்கு ஆளுங்க இங்க இருக்கிற கமிட்டி மெம்பர்ஸ் அவங்க ஸ்டெப் எடுத்தா கண்டிப்பா பண்ணலாம், ஒன்றும் பெரிய பிரச்சனை கிடையாது. ಇದನ್ನೇ ಇವರು ಹೇಳಿದ್ದು, ನೀಟಾಗಿಲ್ಲ ಅಂತ. ಇಲ್ಲಿ ಕೆಲವೊಂದು ಫೆಸಿಲಿಟೀಸ್ ಕಮ್ಮಿ ಇದೆ, ಬಟ್ ನೀಟ್ನೆಸ್ಗೋಸ್ಕರ ಡಸ್ಟ್ಬಿನ್ಸ್ ಆ ಥರದ್ದೆಲ್ಲ ಈ ಕಮಿಟಿಯವರೇನೆ ಮಾಡಬೇಕು. ಅಲ್ಲೇ ಹಾಕಬೇಕು ಅಂತ ಜನಗಳನ್ನ ಹಿಡಬೇಕು. ಅದನ್ನೆಲ್ಲ ಸ್ವಲ್ಪ ಅರೇಂಜ್ಮೆಂಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಈ ಥರ ಸಣ್ಣ ಪುಟ್ಟ ಚಾಲೆಂಜಸ್ ಅಂತೂ ಇದ್ದೇ ಇದೆ ಇಲ್ಲಿ. ಸ್ವಲ್ಪ ಲೆಟ್ರಿನ್ಸು, ಟಾಯ್ಲೆಟ್ಸು, ಈ ಥರದ್ದು ಬಾತ್ರೂಮ್ಸು ಇವೆಲ್ಲ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಮಲಗಲಿಕ್ಕೆ ಸ್ವಲ್ಪ ಮಳೆ ಬಂದಾಗ ಆ ಟೈಮಲ್ಲೇ ಅರೇಂಜ್ಮೆಂಟ್ಸ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಈ ರೋಡಲ್ಲಿ ಲೈಟಿಂಗ್ಸ್ ಕಮ್ಮಿ ಇದೆ. ಅಥವಾ ಈ ಜನ ಬರೋ ಟೈಮಲ್ಲಾದರೂ ಲೈಟಿಂಗ್ಸ್ ಇದ್ದರೆ ಚೆನ್ನಾಗಿರುತ್ತೆ. ಕಂಬಗಳೆಲ್ಲ ಇದೆ ಆಲ್ರೆಡಿ. ಸ್ವಲ್ಪ ಜಾಗಕ್ಕೆ ಇಲ್ದಿರ ಇರ್ಬೋದು, ಇಲ್ದಿರೋ ಜಾಗದಲ್ಲಿ ಪರವಾಗಿಲ್ಲ. ಇರೋ ಜಾಗದಲ್ಲಂತೂ ಲೈಟ್ಸ್ ಹಾಕ್ಬೋದು. ಏನು ಹೇಳಿದ್ದು ಆರ್ಡರ್ ಅಲ್ಲ, ಅದು ರಿಕ್ವೆಸ್ಟ್. ಕಮಿಟಿಯವರು ಎಲ್ಲ ಜನನೂ ಸಹಕಾರ ಮಾಡಿದ್ರೆ ಹಾಗೇ ಆಗುತ್ತೆ, ಆಗಲ್ಲ ಅನ್ನೋದೇನಿಲ್ಲ. ಈ ವಿಡಿಯೋಲ್ಲೇ ಇನ್ನೂ ಸ್ವಲ್ಪ ನಾವು ದಾರಿಯಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ನೋಡ್ಕೊತ ಹೋಗೋಣಂತೆ. ಈ ಪ್ಲೇಸ್ ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ಲು, ಒಂದು ಅದ್ಭುತವಾದ ಪ್ರದೇಶ. ಸಿಕ್ಕಾಪಟ್ಟ ಎಂಜಾಯ್ ಮಾಡ್ಬೋದು. ಬಟ್ ಬಿಸಿಲು ಜಾಸ್ತಿ ಇರುತ್ತೆ, ಪ್ರಿಪೇರ್ ಆಗಿ ಬನ್ನಿ. ಬಿಸಿಲು ಅಭ್ಯಾಸ ಇರೋರಿಗೆ ನೋ ಪ್ರಾಬ್ಲಮ್. ಬನ್ನಿ, ಈ ವೇ ಹೇಗಿದೆ ನೋಡೋಣ. ನನಗೆ ತುಂಬ ಇಷ್ಟವಾದ ಪ್ಲೇಸು ಈ ಏರಿಯಾದಲ್ಲಿ ಏನಂದರೆ ಈ ವ್ಯೂಸ್ ಸಕ್ಕದಾಗಿರುತ್ತೆ. ಬನ್ನಿ.
ಇದಾಗಿತ್ತು ಈ ವೇನಾಡು ತುಂಬ ಚೆನ್ನಾಗಿತ್ತಲ್ವಾ. ನಿಮಗೂ ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನನ್ನ ಹೆಸರು ಶಿವಕುಮಾರ್.